ಕಾವೇರಿ ನದಿ ಪಾತ್ರದ ರೈತರ ಬೆಳೆಗಳಿಗೆ ಸದ್ಯಕ್ಕೆ ನೀರಿಲ್ಲ. ಕಾಲುವೆಗೆ ಸದ್ಯ ನೀರನ್ನ ಹರಿಸಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ನದಿ ಪಾತ್ರದ ರೈತರ ಬೆಳೆಗಳಿಗೆ ಸದ್ಯಕ್ಕೆ ನೀರಿರೋದಿಲ್ಲ, ಕಾಲುವೆಗಳಿಗೆ ಸದ್ಯಕ್ಕೆ ನಾವು ನೀರು ಹರಿಸೋದಿಲ್ಲ ಅಂತ ಹೇಳಿಕೊಂಡು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮುಂದೆ ಹೆಚ್ಚು ನೀರು ಸಂಗ್ರಹವಾದರೆ ಮಾತ್ರ ಬೆಳೆಗಳಿಗೆ ನೀರು, ಯಾಕಂದ್ರೆ ಅಲ್ಪ ಪ್ರಮಾಣದ ಮಳೆ ಆಗ್ತಿದೆ, ಹೇಳಿಕೊಳ್ಳುವಂತ ಮಳೆ ಏನು ಆಗ್ತಾ ಇಲ್ಲ. ಸೊ ಹಾಗಾಗಿ 15 ದಿನಗಳಲ್ಲಿ ಮಳೆಯಾದ್ರೆ ಕಷ್ಟ ಪರಿಹಾರ ಆಗಬಹುದು. ಮುಂದೆ ಹೆಚ್ಚು ನೀರು ಸಂಗ್ರಹವಾದ್ರೆ ಬೆಳೆಗಳಿಗೆ ನಾವು ನೀರನ್ನ ಬಿಡ್ತೀವಿ, ಕಾಲುವೆಗಳಿಗೆ ನಾವು ನೀರನ್ನ ಬಿಡ್ತೀವಿ ಅಂತ ಹೇಳ್ಕೊಂಡು ವಿಧಾನಸೌಧದಲ್ಲಿ ಜಲ ಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಕೃಷಿಗೆ ನೀರು ಬಿಡುವಂತೆ ಕೇಳಿದ್ದಾರೆ, ಅವರವರ ಕ್ಷೇತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ನೀರು ಸಂಗ್ರಹವಿಲ್ಲದ ಕಾರಣ ನಾವು ಅದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳೆಗಳಿಗೆ ಆಗುವಷ್ಟು ನೀರಿಲ್ಲ ನಮ್ಮ ಹತ್ರ ಈಗ. ಮತ್ತೆ ರೆಗ್ಯುಲೇಟರಿ ಅಥಾರಿಟಿಯವರು 15ಕ್ಕೆ ಮೀಟಿಂಗ್ ಇದ್ದಾರೆ, ಪ್ರತಿ 15 ದಿವಸಕ್ಕೆ ಒಂದ್ಸಲಿ ಅವರು ಮೀಟಿಂಗ್ ಮಾಡ್ತಾರೆ. ಮತ್ತು ವಾಟರ್ ಮ್ಯಾನೇಜ್ಮೆಂಟ್ KWME ಅಲ್ಲ, ಮೊನ್ನೆ ಹೋದ ತಿಂಗಳು ಮೀಟಿಂಗ್ ಆಯಿತು, ಒಂದು 20 ದಿವಸಕ್ಕೆ ಮುಂಚೆ. ಆಗ ಮಳೆ ಬಿದ್ದಿರಲಿಲ್ಲ, ನಮ್ಮಲ್ಲಿ ಡ್ಯಾಮ್ಸ್ ಎಲ್ಲ ಕೂಡ ಭಾಳ ಕಡಿಮೆ ಇತ್ತು. ಆಗ ಮುಂದಕ್ಕೆ ಮಳೆ ಬರಲಿ ನೋಡೋಣ ಅಂತ ಮೀಟಿಂಗು ಮುಂದಕ್ಕೆ ಹಾಕಿದರು. ಹವಾಮಾನ ಇಲಾಖೆಯವರು ಅವ್ರ ಪ್ರೊಡಿಕ್ಷನ್ ಪ್ರಕಾರ ನಮ್ಮ ದೇಶದ 12 ರಾಜ್ಯಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಒಂದೊಂದ್ಸಲಿ ಅವ್ರ ಪ್ರೊಡಿಕ್ಷನ್ನು ಕೂಡ ಸುಳ್ಳಾಗ್ಬಿಡುತ್ತೆ, ಮಳೆಗಳು ಕೂಡ ಬಂದ್ಬಿಡುತ್ತೆ. ಒಂದ್ಸಲಿ ಪ್ರೊಡಕ್ಷನ್ಸು ನಿಜಾನೂ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಪ್ರೊಡಕ್ಷನ್ಸು ರಾಂಗೂ ಆಗುತ್ತೆ, ಹೆಚ್ಚು ಮಳೆನೂ ಬಂದ್ಬಿಡುತ್ತೆ. ಇಲ್ಲ ಮಳೆ ಬರುತ್ತೆ ಅಂತ ಹೇಳ್ತಾರೆ, ಕೆಲವು ಸಲ ಬರೋದೇ ಇಲ್ಲ. ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಆದರೆ ಕುಡಿಯೋ ನೀರಿಗೆ ಆಗುವಷ್ಟು ಮಳೆಗಳು ಬರುತ್ತೆ. ಆದರೆ ನಮಗೀಗ ರೈತರಿಗೆ ನೀರು ಕೊಡಬೇಕಾಗಿದ್ರೆ ಡ್ಯಾಮ್ಸು ತುಂಬಬೇಕು. ಅಟ್ಲೀಸ್ಟ್ KRS ಅಲ್ಲಿ 80 ಅಡಿ ಮೇಲೆ ಹೋಗಲೇಬೇಕು ಅಲ್ವಾ.